ಅಪ್ಪಂದಿರು ರಿಟೈರ್ಡ್ ಆಗುವಾಗ ತೆಗೆದುಕೊಳ್ಳುವ ಸಂಬಳಕ್ಕಿಂತ ಮಕ್ಕಳು 2-3ರಷ್ಟು ಸಂಬಳವನ್ನು ಪ್ರಾರಂಭದಲ್ಲೇ ಪಡೆದುಕೊಳ್ಳುವ ಜನರೇಷನ್ ಇದು. ಆದರೆ ಕುಟುಂಬದ ಅವಶ್ಯಕತೆಗಳನ್ನು ಅವರಿಗೆ ಸಾಮರ್ಥ್ಯದಿಂದ ನಿರ್ವಹಿಸಲು ಆಗುವುದಿಲ್ಲ. ತಿಂಗಳಿಗೆ 1 ಲಕ್ಷ ರೂಪಾಯಿಗಳನ್ನು ಪಡೆದುಕೊಂಡರೂ ಅನೇಕ ಯುವ ದಂಪತಿಗಳಿಗೆ ತಿಂಗಳ ಕೊನೆಯ ದಿನದಲ್ಲಿ ಅಕೌಂಟ್ ಬ್ಯಾಲೆನ್ಸ್ ನಿಲ್. ಆದ್ದರಿಂದ ಮಕ್ಕಳಿಗೆ ಹಣದ ಕುರಿತು ಈ 3 ಪಾಠಗಳನ್ನು ಮತ್ತು ಉಪಯುಕ್ತವಾದ ಆಲೋಚನೆಗಳನ್ನು ಹೇಳಿಕೊಡುವುದು ಅವಶ್ಯ. ಮೊದಲನೆಯದಾಗಿ ತಾಳ್ಮೆ. ಮಕ್ಕಳು ಕೇಳಿದ್ದನ್ನು ಕೊಡಿಸಲು ನಿಮಗೆ ಅನುಕೂಲತೆ ಇದ್ದರೂ ಸಹ ನೀವು ಅವರಿಗೆ ಮುಂದಿನ ವಾರ ಕೊಡಿಸುತ್ತೇನೆ, ಪರೀಕ್ಷೆಗಳು ಮುಗಿದ ನಂತರ ಕೊಡಿಸುತ್ತೇನೆ ಎಂಬುದಾಗಿ ಹೇಳಿ ಅವರನ್ನು ಕಾದಿರಿಸಿರಿ. ಆವಾಗಲೇ ಅವರಿಗೆ ಆ ವಸ್ತುವಿನ ಬೆಲೆ ಮತ್ತು ಹಣದ ಅವಶ್ಯಕತೆ ತಿಳಿಯುತ್ತದೆ. ಎರಡನೆಯದಾಗಿ ಅತ್ಯವಶ್ಯಕ ಮತ್ತು ಸುಖಕರ ಎಂಬುವುಗಳ ಬಗ್ಗೆ ತಿಳಿಸಿರಿ. ಅಂದರೆ ಇವೆರಡರ ಮಧ್ಯದಲ್ಲಿರುವ ವ್ಯತ್ಯಾಸವನ್ನು ಅವರಿಗೆ ಅರ್ಥ ಮಾಡಿಸಿರಿ. ವ್ಯಾಕ್ಸ್ ಕ್ರಯಾನ್ಸ್ ಕೊಂಡುಕೊಳ್ಳಲು ಅಂಗಡಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ವಾಟರ್ ಕಲರ್ಸ್ ಅನ್ನು ಮತ್ತು ಗೊಂಬೆಯನ್ನು ಕೇಳಿದರೆ ತಕ್ಷಣ ತಲೆಯನ್ನು ಆಡಿಸಬೇಡಿರಿ. ಅವುಗಳಲ್ಲಿ ಅತ್ಯವಶ್ಯಕವಾದದ್ದನ್ನು ಯಾವುದೆಂದು ಆರಿಸಲು ಅವರಿಗೆ ಹೇಳಿರಿ. ಮೂರನೆಯದಾಗಿ ಉಳಿತಾಯ ಮಾಡಲು ಕಲಿಸಿರಿ. ಹುಂಡಿಯಿಂದ ಹಿಡಿದು ಪೋಸ್ಟ್ ಆಫೀಸ್, ಆರ್ಡಿ ಅಕೌಂಟ್, ಜೂನಿಯರ್ ಅಕೌಂಟ್ ಎಂಬುದಾಗಿ ಉಳಿತಾಯ ಮಾಡಲು ಕಲಿಸಿರಿ. ಅವರ ಉಳಿತಾಯದಿಂದ ಅವರಿಗೆ ಅವಶ್ಯಕವಾಗಿರುವ ವಸ್ತುಗಳನ್ನು ಕೊಡಿಸಿರಿ. ಉಳಿತಾಯದ ರುಚಿಯನ್ನು ಚಿಕ್ಕವರಿರುವಾಗಲೇ ಅವರಿಗೆ ತೋರಿಸಿಕೊಟ್ಟರೆ ಅದು ಜೀವಿತದ ಅಂತ್ಯದವರೆಗೆ ಮುಂದುವರಿಯುತ್ತದೆ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು ಎಂದು ಬೈಬಲ್ ಹೇಳುತ್ತದೆ.